ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಸೆಪ್ಟೆಂಬರ್ ಮಾಸದ ಗ್ರಹಗಳ ಗೋಚಾರ ಸಂಚಾರ ಸ್ಥಿತಿ ಫಲಗಳನ್ನು 12 ರಾಶಿಗಳಿಗೆ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಬೆಂಗಳೂರಿನ ವ್ಯಕ್ತಿಯೊಬ್ಬರು ಪರಿಹಾರಗಳ ಬಗ್ಗೆ ಸರಿಯಾದಂತಹ ಸ್ಪಷ್ಟತೆ ತಿಳುವಳಿಕೆಯನ್ನು ಜನರಿಗೆ ಕೊಡಬೇಕು ಅಂತ ಕೇಳಿಕೊಂಡಿದ್ರು. ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ. ಪರಿಹಾರಗಳನ್ನು ಮಾಡಿಕೊಳ್ಳುವ ಮೊದಲು ಸಮಸ್ಯೆ ಏನು ಅನ್ನೋದು ನಿಮಗೆ ತಿಳಿಬೇಕಾಗತ್ತೆ ಮತ್ತು ಸರಿಯಾದವರ ಬಳಿ ಹೋಗಬೇಕಾಗತ್ತೆ. ಇದು ನಿಮ್ಮದೇ ಆದಂತಹ ಕರ್ತವ್ಯ ಆಗಿರುತ್ತೆ. ಇದಕ್ಕೆ ಒಂದು ಉದಾಹರಣೆಯಾಗಿ ನನ್ನ ಅನುಭವದಲ್ಲಿರುವಂತಹ ವಿಷಯ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಎಷ್ಟೋ ಸಂದರ್ಭದಲ್ಲಿ ನೀವೇನು ಅಂದುಕೊಂಡಿರ್ತೀರಾ, ಅವರು ಏನು ಹೇಳಿರ್ತಾರೆ, ಅದೇನು ಪರಿಹಾರ ಮಾಡ್ತೀರಾ ಅದು ಸರಿ ಇರೋದಿಲ್ಲ. ಹಾಗಾಗಿ ವಿಷಯ ಸರಿಯಾಗಿ ತಿಳ್ಕೊಳ್ಳೋದು ನಿಮ್ಮದೇ ಆದಂತಹ ಕರ್ತವ್ಯ ತಿಳುವಳಿಕೆ ಆಗಿರುತ್ತೆ. 4 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ನನ್ನ ಕಚೇರಿಗೆ ಬರ್ತಾರೆ. ಅವರು ಬರುವಾಗ ಅವರ ಪರಿಚಯ ನನಗಿರೋದಿಲ್ಲ, ಯಾರು ರೆಫರ್ ಮಾಡಿರ್ತಾರೆ ಅವರಿಗೆ. ಬಂದಂತಹ ಅವರು ಪತಿ ಪತ್ನಿ ನಡುವೆ ಸಮಸ್ಯೆ ಇದೆ, ಜಾತಕ ಪರಿಶೀಲನೆ ಮಾಡಿಸಿ ಅಂತ ಅವರು ನನ್ನಲ್ಲಿ ಕೇಳಿರ್ತಾರೆ. ಆಗ ನಾನು ಪರಿಶೀಲಿಸಿ ದೋಷಗಳು ಏನಿದೆ, ಯಾವ ದಶಾಭುಕ್ತಿ ನಡೀತಾ ಇದೆ, ಏನು ಮಾಡಬೇಕು ಅನ್ನುವಂತಹ ವಿಷಯಗಳನ್ನು ಅವರಿಗೆ ಬರೆದು ಕೊಟ್ಟಿರ್ತೇನೆ. ಆಗಲೇ ಅವರಿಗೆ ಒಂದು ಸ್ಪಷ್ಟ ಆಗುತ್ತೆ, ನಾನು ಇದಕ್ಕೂ ಮೀರಿದ ವಿಷಯಗಳನ್ನು ತಿಳಿಸ್ತೇನೆ, ನೋಡ್ತೇನೆ, ನನ್ನಿಂದ ತಿಳಿಬಹುದು ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆ ಒಳಗಡೆ ಅವರು ಬಂದಿರ್ತಾರೆ. ಅವರೇನು ಮಾಡ್ತಾರೆ, ಮತ್ತೆ ಸಿಟಿಗೆ ಹೋಗಿ ಫಲಪುಷ್ಪ ತಾಂಬೂಲ ಸಹಿತವಾಗಿ ಅವರು ನನ್ನ ಕಚೇರಿಗೆ ಬರ್ತಾರೆ. ಬರುವಾಗ ಕನಕಾಂಬರ ಹೂವನ್ನು ಹೆಚ್ಚಾಗಿ ತಂದಿರ್ತಾರೆ. ಅವ್ರು ಏನು ತಿಳಿಸ್ತಾರೆ ಅಂದರೆ, ಅವರ ಸರೌಂಡಿಂಗ್ ನೆಗೆಟಿವ್ ಎನರ್ಜಿ, ಪ್ರೇತ ಪಿಶಾಚ ಆ ಸಂಬಂಧಪಟ್ಟಂತೆ ನನಗೇನೋ ಅನ್ನಿಸುತ್ತೆ, ನನ್ನ ಹಿಂದೆ ಅದು ಓಡಾಡುತ್ತೆ, ನನಗೆ ಭಯ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಇದು ಹೇಗೆ ತಿಳಿಯಿತು ನಿಮಗೆ ಅಂತ ಕೇಳಿದರೆ, ಅವ್ರು ಹೇಳ್ತಾರೆ, ಮಲಗುವಾಗ ರಾತ್ರಿಯಲ್ಲಿ ಕಿಟಕಿಯ ಒಂದು ಭಾಗದಲ್ಲಿ ಅಥವಾ ಹಗಲಿನ ಸಂದರ್ಭದಲ್ಲಿ ಹೆಚ್ಚು ಅವರಿಗೆ ಅವರು ತಿಳಿಸಿದಂತೆ ಕಾಣಿಸೋದಿಲ್ಲ. ರಾತ್ರಿ ಅವರು ತಿಳಿಸ್ತಾರೆ, ಕಪ್ಪು ಹೊಗೆಯ ಒಂದು ರೂಪದಲ್ಲಿ ಅಸ್ಪಷ್ಟವಾಗಿ ಕೆಲವು ಆಕಾರ ನನಗೆ ಕಾಣಿಸುತ್ತೆ ಅನ್ನೋದನ್ನು ತಿಳಿಸ್ತಾರೆ. ರಾತ್ರಿ ನಿದ್ರೆ ಬರಲ್ಲ, ಭಯ ಆಗುತ್ತೆ ಅನ್ನೋದನ್ನು ಅವರು ತಿಳಿಸ್ತಾರೆ. ನೋಡಿ, ಇವರು ಹೀಗೆ ಹೇಳುವಾಗ ನಾವೇನು ಅಂದುಕೊಳ್ಬೇಕು, ನಿಜವೇನು ಅಂತ ಅಂದುಕೊಳ್ಬೇಕು. ಆದರೆ ನಾನು ಪ್ರಾರ್ಥನೆಗೆ ಮುಂದಾಗ್ತೇನೆ. ನನ್ನ ದೇಹವನ್ನು, ಜೀವನವನ್ನು ಮತ್ತು ಮನಸ್ಸನ್ನು ಯಾರು ಉಪಚರಿಸ್ತಾರೆ, ಯಾವ ಶಕ್ತಿಗಳು ನಿಯಂತ್ರಿಸುತ್ತೆ, ಆ ಒಂದು ಶಕ್ತಿಗಳ ಪ್ರಾರ್ಥನೆಗೆ ನಾನು ಮುಂದಾಗ್ತೇನೆ. ನನ್ನ ದೈವಿಕವಾದಂತಹ ದೃಷ್ಟಿಗೆ ನನಗೆ ಕಾಣಿಸುವಂಥದ್ದು ಅವರ ಹಿಂದೆ ಜಗನ್ಮಾತೆಯಾದಂತಹ ಚಾಮುಂಡೇಶ್ವರಿಯ ರೂಪ ಕಾಣಕ್ಕೆ ಆರಂಭ ಆಗುತ್ತೆ. ಆಗ ನಾನು ಕಣ್ಣನ್ನು ತೆರೆದು ಅವರಿಗೆ ನಾನು ತಿಳಿಸ್ತೇನೆ, ನಿಮಗೆ ಈ ಥರ ಅನ್ನಿಸ್ತಾ ಇದೆ ಅಂತ ತಿಳಿಸಿದರೆ, ಆದರೆ ನಿಮ್ಮ ಹಿಂದೆ ಬೇರೆಯದೇ ವಿಷಯ ಕಾಣಿಸ್ತಾ ಇದೆ, ನನಗೆ ಸ್ವಲ್ಪ ಮಟ್ಟಿಗೆ ಕೋಪನೂ ಬರುತ್ತೆ. ಇವರು ಹೇಳಿದ್ದಕ್ಕೂ ಇಲ್ಲಿ ಕಾಣುವುದಕ್ಕೂ ಏನು ಇಲ್ಲಿ ಬಹಳ ವ್ಯತ್ಯಾಸ ಇದೆಯಲ್ಲ ಅಂತ. ಆಗ ಅವರು ಕೆಲವು ಸೆಕೆಂಡ್ಸ್ ಯೋಚನೆ ಮಾಡಿ ಅವರು ಏನು ತಿಳಿಸ್ತಾರೆ ಅಂದರೆ, ಅವರ ಮನೆಯ ವಿಷಯವನ್ನು ತಿಳಿಸ್ಲಿಕ್ಕೆ ಮುಂದಾಗ್ತಾರೆ. ಅವರ ತಾಯಿ ಗ್ರೌಂಡ್ ಫ್ಲೋರಲ್ಲಿ ವಾಸ ಆಗಿರ್ತಾರೆ. ಅವರ ಜೀವನ ಬಹು ವರ್ಷಗಳಿಂದ ಹೇಗಿದೆ ಅಂತ ಹೇಳಿದರೆ, ಅವರು ಒಂದು ಹೊತ್ತು ದಿನದಲ್ಲಿ ಊಟ ಮಾಡ್ತಾರೆ, ಆಹಾರವನ್ನು ಅವರೇ ತಯಾರಿಸಿಕೊಳ್ತಾರೆ, ಇನ್ನೆಲ್ಲ ಕಾಲದಲ್ಲಿಯೂ ದೇವತಾ ಜಪದಲ್ಲಿ ಇರ್ತಾರೆ. ಅವರು ಒಂದು ಯಜ್ಞವನ್ನು ಮಾಡುವವರಂತೆ ಅವರು ಬದುಕ್ತಾ ಇರ್ತಾರೆ ಬಹಳ ವರ್ಷಗಳಿಂದ. ಇವರ ಅಪ್ಪನಿಗೂ ಮತ್ತು ಇವರ ತಾಯಿಗೂ ಬಹಳಷ್ಟು ಅಂತರವಿರುತ್ತೆ ಮತ್ತು ಸೊಸೆ ಮಗನ ಒಂದು ನಡುವೆಯೂ ಇಲ್ಲಿ ಇವರೊಂದಿಗೆ ಭಿನ್ನಾಭಿಪ್ರಾಯ ಇದ್ದ ಕಾರಣ ಇವರು ಫಸ್ಟ್ ಫ್ಲೋರಲ್ಲಿ ವಾಸ ಇರ್ತಾರೆ. ಅದಕ್ಕೆ ನಾನು ಅವ್ರಿಗೆ ಏನು ತಿಳಿಸ್ತೇನೆ ಅಂದರೆ, ಇದಕ್ಕೆ ಪರಿಹಾರ ನನ್ನಲ್ಲಿ ಇಲ್ಲ, ನೀವು ಪರಿಹಾರವನ್ನು ನಿಮ್ಮ ಮನೆಯಲ್ಲೇ ಮಾಡಿಕೊಳ್ಬೇಕು, ನಿಮ್ಮಿಂದಲೇ ಆಗಬೇಕು. ಅಂದರೆ ಹೇಗೆ ನೋಡಿ, ತಾಯಿಯನ್ನು ಗೌರವಿಸಿ ಅವರೇನು ಹೇಳ್ತಾರೆ ಅದನ್ನು ಕೇಳಿ ಅವರನ್ನು ಸಂತೋಷಕರವಾಗಿ ನೋಡಿಕೊಳ್ಳಿ ಮತ್ತು ಯಾವ ಎನರ್ಜಿ ಕ್ರಿಯೇಟ್ ಆಗಿದೆ ಅದರ ಪೂಜೆಯನ್ನು ಮಾಡಿ, ಮನೆ ದೇವರ ಪೂಜೆಯನ್ನು ಮಾಡಿ,
ಆಚಾರ ವಿಚಾರಗಳನ್ನು ಸರಿಪಡಿಸಿಕೊಳ್ಳೋದ್ರಿಂದ ಇದಕ್ಕೆ ಇದೇ ಪರಿಹಾರ ನನ್ನಲ್ಲಿ ಇಲ್ಲ ಅನ್ನೋದನ್ನು ನಾನು ತಿಳಿಸ್ತೇನೆ. ಅವರು ಅವರ ತಾಯಿಯನ್ನು ಒಂದು 3 ವರ್ಷ ಆದ ನಂತರ ಮತ್ತೆ ನನ್ನ ಬಳಿ ಕರ್ಕೊಂಡು ಬರ್ತಾರೆ. ಆಗ ಅವರ ತಾಯಿಯನ್ನು ನಾನು ನೋಡುವಾಗ ಅವರು ಹೇಗಿರ್ತಾರೆ ಅಂದರೆ, ಈ ಜಡೆ ಏನಿರುತ್ತೆ ಕೂದಲು ಅದೆಲ್ಲವೂ ಜಟೆಯ ಒಂದು ರೂಪದಲ್ಲಿ ಇರುತ್ತೆ. ಅಂದರೆ ಈ ಎಲ್ಲ ಕೂದಲು ಒಂದಾಗಿ ಇರುತ್ತೆ, ಅದನ್ನು ಬಿಡಿಸೋದಕ್ಕೆ ಆಗೋದಿಲ್ಲ. ಆ ಥರ ಉದ್ದವಾಗಿ ಇರುತ್ತೆ. ಆ ರೀತಿ ಅವರ ಕೂದಲಿರುತ್ತೆ. ಅಂದರೆ ನೀವು ಯೋಚಿಸಿ ಹೇಗೆ ಏನು ಇರಬಹುದು ಅನ್ನೋದನ್ನು ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಸಮಸ್ಯೆಗೆ ಪರಿಹಾರ ಅವರಿಂದಲೇ ಆಗಬೇಕಾಗುತ್ತೆ. ಅದನ್ನು ನಾವು ಪಾಲನೆ ಮಾಡಬೇಕು. ನಾವೆಷ್ಟೇ ಏನೇ ಹೇಳಿದರೂ ಅದು 1 ದಿನ 2 ದಿನ ಆಗ್ಬೋದು. ಆನಂತರ ಅವರೇ ಅದನ್ನು ದಿನನಿತ್ಯ ಪಾಲನೆಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ಯಾಕೆ ಇದನ್ನು ನಾನು ತಿಳಿಸ್ತಾ ಇದ್ದೀನಿ ಅಂದರೆ, ಆ ವ್ಯಕ್ತಿ ಅಂದುಕೊಂಡದ್ದು ಬೇರೆ, ಅಲ್ಲಿರುವುದು ವಿಷಯಗಳೇ ಬೇರೆ. ಬೆಂಗಳೂರಿನ ಮೂಲದ ವ್ಯಕ್ತಿ, ಅವರ ಮಗನಿಗೆ ಸಮಸ್ಯೆ ಆಗುತ್ತೆ. 10ನೇ ತರಗತಿಯಲ್ಲಿ ಒಳ್ಳೆ ಅಂಕ ಪಡೀತಾರೆ. ಅವರು ಪ್ರಥಮ PUCಗೆ ಸೈನ್ಸ್ ಸಬ್ಜೆಕ್ಟನ್ನು ತೆಗೆದುಕೊಂಡು ನಾರಾಯಣ ಕಾಲೇಜ್ಗೆ ಜಾಯ್ನ್ ಆಗ್ತಾರೆ. ಕೆಲವು ತಿಂಗಳುಗಳ ಕಾಲ ಕಾಲೇಜ್ ಹೋಗ್ತಾರೆ. ಆ ನಂತರ ಕಾಲೇಜ್ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಅವರು ಹೇಳ್ತಾರೆ. ಅವರ ಮಗ ಭಯ ಆತಂಕಕ್ಕೆ ಒಳಗಾದಂತೆ ಏನಿರಬಹುದು ಅಂತ ಈ ಹುಡುಗನ ತಂದೆ ಅವ್ರೇನು ಮಾಡ್ತಾರೆ, ಜಯನಗರದ ಜ್ಯೋತಿಷಿ ಒಬ್ಬರ ಬಳಿ ಹೋಗ್ತಾರೆ. ಆ ಜ್ಯೋತಿಷಿಯು ಸಾಯಿಬಾಬಾ ಹೆಸರಿನಲ್ಲಿ ಅವರ ಒಂದು ಕೇಂದ್ರದ ಹೆಸರಿಟ್ಟುಕೊಂಡು ಅವರು ನಡೆಸ್ತಾ ಇರ್ತಾರೆ. ಅವರು ಮತ್ತಷ್ಟು ಭಯಗೊಳಿಸ್ತಾರೆ ಇವರಿಗೆ. ನಿಮ್ಮ ಮಗನಿಗೆ ಏನೋ ಆಗಿದೆ, ನೆಗೆಟಿವ್ ಎನರ್ಜಿ, ಪ್ರೇತ, ಪಿಶಾಚ ಈ ರೀತಿ ಎಲ್ಲ ಹೇಳಿ ಇದನ್ನು ಸರಿಪಡಿಸಬೇಕು ಅಂದರೆ ಕೇರಳದ ಒಂದು ದೇವಸ್ಥಾನದಲ್ಲಿ ಪ್ರಾಣಿ ಬಲಿಯನ್ನು ಕೊಡಬೇಕು, ಇಷ್ಟು ಹಣ ಆಗುತ್ತೆ ಅಂತ ಇವರಿಗೆ ಭಯಪಡಿಸಿ ಮತ್ತಷ್ಟು ಕೆಲವು ಆಮಿಷಗಳನ್ನು ಒಡ್ಡಿ ಈ ವ್ಯಕ್ತಿ ಹಣ ಕೊಡುವಂತೆ ಅವರು ಹಣವನ್ನು ತೆಗೆದುಕೊಳ್ತಾರೆ. ಎಷ್ಟು ಹಣ ಅಂದರೆ 4 ಲಕ್ಷ ರೂಪಾಯಿನ ಅವರು ತೆಗೆದುಕೊಳ್ತಾರೆ. ಆದರೆ ಆನಂತರ ಕೊಡುವಂಥದ್ದು ಒಂದು ಯಂತ್ರ ಮಾತ್ರ ಆಗಿರುತ್ತೆ, ಆದರೆ ಸಮಸ್ಯೆ ಸರಿ ಹೋಗೋದಿಲ್ಲ. ನೋಡಿ, ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಸರಿಯಾದವರ ಬಳಿ ಹೋಗುವುದು ಬಹಳ ಮುಖ್ಯ. ಪಾಪಿಗಳ ಬಳಿ ಹೋದರೆ ಪಾಪವೇ ಸಿಗುತ್ತೆ, ವಂಚಕರ ಬಳಿ ಹೋದರೆ ನಿಮಗೆ ವಂಚನೆಯೇ ಆಗುತ್ತೆ, ಹಣಭಕ್ಷಕರ ಬಳಿ ಹೋದರೆ ನಿಮ್ಮ ಹಣವೂ ಹೋಗುತ್ತೆ, ದೈವಿಕವಾದಂತಹ ವ್ಯಕ್ತಿಗಳ ಬಳಿ ಹೋದರೆ ನಿಮಗೆ ಅದುವೇ ಸಿಗುತ್ತೆ. ಇಲ್ಲಿ ಯಾಕೆ ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ, ನೋಡಿ, ಒಂದು ಲೆಟರ್ ಒಂದು ಸ್ಥಳಕ್ಕೆ ಹೋಗಬೇಕು, ಒಂದು ಇನ್ಫಾರ್ಮೇಷನ್ ಒಂದು ಸ್ಥಳಕ್ಕೆ ಹೋಗಬೇಕಂದ್ರೆ ಪೋಸ್ಟ್ ಮ್ಯಾನ್ ಸರಿ ಇರಬೇಕಾಗುತ್ತೆ, ವಿಳಾಸ ಸರಿ ಇರಬೇಕಾಗುತ್ತೆ, ಮತ್ತು ವಿಷಯಗಳು ಸರಿ ಇರಬೇಕಾಗುತ್ತೆ. ಸಮಸ್ಯೆಗಳು ಬಗೆಹರಿಬೇಕು ಅಂದರೆ ನೀವು ರಾಂಗ್ ಪರ್ಸನ್ ಹತ್ರ ಹೋದರೆ ಎಲ್ಲಿ ಆ ಲೆಟರ್ ಹೋಗುತ್ತೆ, ಪೋಸ್ಟ್ ಮ್ಯಾನ್ ಸರಿ ಇಲ್ಲ ಅಂದರೆ, ಮತ್ತು ವಿಷಯಗಳೇ ಅಲ್ಲಿ ಯಾವ ಸಮಸ್ಯೆ ಅಂತಾನೆ ನೀವು ಸರಿಯಾಗಿ ಹಾಕಿಲ್ಲ ಅಂದರೆ ಅದು ದೇವತೆಯನ್ನು ಹೇಗೆ ರೀಚ್ ಆಗುತ್ತೆ, ಮತ್ತು ವಿಳಾಸ ರಾಂಗ್ ಇದ್ದರೆ ಅದೆಲ್ಲಿ ಹೋಗುತ್ತೆ, ಹೋಗಲ್ಲ, ಏನು ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಸರಿಯಾದವರ ಬಳಿ ಹೋಗುವುದು ಬಹಳ ಮುಖ್ಯವೇ ಆಗಿದೆ. ನಮ್ಮ ಆಗಮ ಶಾಸ್ತ್ರ ಪುರಾಣಗಳಲ್ಲಿ ಬಹಳಷ್ಟು ವಿಷಯಗಳನ್ನು ಪರಿಹಾರಗಳನ್ನು ತಿಳಿಸಲಾಗಿದೆ. ಯಾವ ಥರ ಪರಿಹಾರಗಳನ್ನು ಮಾಡಿಕೊಳ್ಬೇಕು, ರಕ್ಷಾ ಹೋಮಗಳನ್ನು ತಿಳಿಸ್ತಾರೆ. ಹೋಮಗಳಿಗೆ ಎಷ್ಟು ಹಣ ಆಗುತ್ತೆ ಅಂದರೆ, ನೀವೊಂದು 3-4 ಹೋಮಗಳನ್ನಾದರೂ ಮಾಡಿಸಿದ್ರೂ ಅದಕ್ಕೆ 50,000 to 60,000 ಆಗಬಹುದು. ಒಂದು 4-5 ಆಗಮ ವಿದ್ವಾಂಸರು ಬಂದರೂ ಅಷ್ಟೇ ಆಗುತ್ತೆ ಹಣ. ದೇವತಾ ಶಕ್ತಿಗಳ ಮೂಲಕ ಹೋಮ ಯಜ್ಞಗಳನ್ನು ಸಂಕಲ್ಪಗಳನ್ನು ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಬಹುದು. ಆದರೆ ಈ ಪ್ರಾಣಿಯನ್ನು ಬಲಿ ಕೊಡುವುದರಿಂದ ಮತ್ತಷ್ಟು ನಿಮಗೆ ದೋಷ ಅಂಟುತ್ತೆ. ಪ್ರಕೃತಿಯಲ್ಲಿ ಆ ಪಾಪಕರ್ಮದ ಒಂದು ದೋಷ ಮತ್ತೆ ಅಂಟುತ್ತೆ ನಿಮಗೆ. ಅದರಿಂದ ಏನಾಗುತ್ತೆ, ಮತ್ತೆ ನೆಗೆಟಿವಿಟಿಯೇ ನಿಮಗೆ ಹೆಚ್ಚು ಕ್ರಿಯೇಟ್ ಆಗುತ್ತೆ, ಯಾವ ಸಮಸ್ಯೆಯೂ ಬಗೆಹರಿಯುವುದಿಲ್ಲ. ಹಾಗಾಗಿ ನೀವು ಸರಿಯಾದಂತಹ ವ್ಯಕ್ತಿಗಳ ಬಳಿ ಹೋಗಬೇಕಾಗತ್ತೆ. ಇದಕ್ಕೇನು ಒಂದು 50,000 to 60,000 ನೀವು ಒಂದಷ್ಟು ರಕ್ಷಾ ಹೋಮಗಳನ್ನು ಮಾಡಿದರೂ ಅಷ್ಟೇ ಆಗೋದು, 4 ಲಕ್ಷ ಎಲ್ಲ ಆಗೋದಿಲ್ಲ. ಮತ್ತು ಎಲ್ಲದಕ್ಕೂ ಹೋಮಗಳನ್ನು ಮಾಡಬೇಕು ಅಂತ ಇಲ್ಲ, ಸರಳ ಪೂಜೆಗಳನ್ನು
ಮಾಡಿಕೊಳ್ಬೋದು. ಮತ್ತು ನೀವೇ ಪರಿಹಾರಗಳನ್ನು ನಿತ್ಯ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಇದಕ್ಕೆಲ್ಲ ಕಾರಣ ಏನಂದರೆ ಮನಸ್ಸೇ ಆಗಿರುತ್ತೆ. ಈ ಹುಡುಗನ ಮನಸ್ಸು ಯಾಕೆ ಹೀಗಾಯಿತು ಅಂದರೆ ನೋಡಿ, ಈ ಹುಡುಗನ ಜಾತಕವನ್ನು ನಾನು ಪರಿಶೀಲಿಸಿದಾಗ ಆ ಹುಡುಗನ ಜಾತಕದ ಪ್ರಕಾರ ಅವರಿಗೆ ಕನ್ಯಾ ಲಗ್ನ ಆಗಿರುತ್ತೆ. ಕನ್ಯಾ ಲಗ್ನದಿಂದ ತೃತೀಯ ಸ್ಥಾನದಲ್ಲಿ ಚಂದ್ರಗ್ರಹ ಮತ್ತು ಶನಿಗ್ರಹ ಇದ್ದು 3 ಡಿಗ್ರಿಯ ಒಳಗಡೆ ಇದ್ದು ಇವರಿಗೆ ಚಂದ್ರದಶೆ ಆರಂಭ ಕಳೆದ ವರ್ಷದಲ್ಲೇ ಆಗಿರುತ್ತೆ. ನೋಡಿ, ಚಂದ್ರ ಮತ್ತು ಶನಿ ಯಾವಾಗ ಈ 2 ಶತ್ರುಗ್ರಹಗಳು ಮನೋಕಾರಕ ಚಂದ್ರನಿಗೆ ಶನಿಯ ಸಂಬಂಧ ಬರಬಾರದು, ಬಂದರೆ ಏನಾಗುತ್ತೆ, ಅಂಥವರ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿರುತ್ತೆ. ಮನಸ್ಸಿನ ಬಗ್ಗೆಯೇ ಅಲ್ಲ, ಶನಿಯ ಕಾರಕತ್ವಗಳಲ್ಲಿ ಬರುವಂತಹ ಮೂರ್ಛಾರೋಗ, ಪೋಲಿಯೋ ಆಗ್ಬೋದು, ಮತ್ತು ಪಿಡ್ಸ್ ಆಗ್ಬೋದು, ಈ ಮಾನಸಿಕ ಅಸಮತೋಲನಗಳಾಗ್ಬೋದು, ನಾನಾ ರೀತಿಯ ಸಮಸ್ಯೆಗಳು ಬರುತ್ತೆ. ಇದರಿಂದ ಜೀವಕ್ಕೇನಾದರೂ ತೊಂದರೆಗಳಾಗುವಂಥದ್ದನ್ನು ಕೆಲವರು ಮಾಡಿಕೊಳ್ತಾರೆ. ಈ ಚಂದ್ರ ಮತ್ತು ಶನಿ ಗ್ರಹಗಳು ಒಟ್ಟಿಗೆ, ಅದರಲ್ಲೂ ಬಹಳ ನಿಯರೆಸ್ಟ್ ಡಿಗ್ರಿಯಲ್ಲಿ ಇರಲೇಬಾರದು. ಈ ಒಂದು ಚಂದ್ರದಶೆ ಆರಂಭದಲ್ಲಿ ಶನಿಯ ಎಫೆಕ್ಟ್ ಆಗಿದೆ. ಶನಿಗ್ರಹ ವಕ್ರವಾಗಿ ಇದ್ದು ಅವರ ವಕ್ರ ಸ್ಥಿತಿಯಿಂದ ಚಂದ್ರನನ್ನು ಪೀಡಿಸೋದ್ರಿಂದ ಇಲ್ಲಿ ಈ ಶನಿಯ ಎಫೆಕ್ಟ್ ಹೆಚ್ಚಾಗಿದೆ. ಮತ್ತು ಅಷ್ಟಮ ದೋಷದ ಪ್ರಭಾವ, ಅಷ್ಟಮ ದೋಷ ಅಂದರೆ ಗೋಚಾರದಲ್ಲಿ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಸಂಚಾರ ಆಗೋದ್ರಿಂದ ಬುದ್ಧಿ, ಮನಸ್ಸು ಎಲ್ಲವೂ ಕೆಡುತ್ತೆ. ಹಾಗಾಗಿ ನಾನಾ ರೀತಿಯ ವಿಘ್ನಗಳು ಉಂಟಾಗುತ್ತೆ, ಅಡೆತಡೆಗಳು ಆಗೇ ಆಗುತ್ತೆ. ಇದನ್ನು ಇವರು ಇಷ್ಟೆಲ್ಲ ಆದ ಮೇಲೆ ತಿಳಿದುಕೊಳ್ಳುವ ಮೊದಲು ಈ ಒಂದು ಹುಡುಗನ ಜಾತಕದ ಪರಿಶೀಲನೆಯನ್ನು ಮೊದಲೇ ಮಾಡಿದರೆ ಈ ಸಮಸ್ಯೆಗಳನ್ನೆಲ್ಲ ಉತ್ತಮ ಜ್ಯೋತಿಷಿಗಳು ಮೊದಲೇ ಬರೆದು ಕೊಟ್ಟಿರ್ತಾ ಇದ್ರು. ನೋಡಿ, ಈ ಚಂದ್ರದಶೆಯಲ್ಲಿ ಚಂದ್ರಭುಕ್ತಿ ನವೆಂಬರ್ 2026ಗೆ ಎಂಡ್ ಆಗುತ್ತೆ. ಆನಂತರ ಬೇರೆಯದೇ ಫಲ ಸಿಗೋದಾಗಿರುತ್ತೆ. ಹಾಗಾಗಿ ಸರಿಯಾದವರ ಬಳಿ ಸರಿಯಾದದ್ದನ್ನು ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಇಂಥವರ ಬಗ್ಗೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ಈ ರೀತಿ ವಂಚನೆ ಮಾಡುವವರ ಬಗ್ಗೆ ಸಮಾಜದಲ್ಲಿ ಎಲ್ಲಿರ್ತಾರೆ ಆ ಏರಿಯಾದಲ್ಲಿ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಏನು ನಿಮ್ಮ ಒಂದು ದಾಖಲಾತಿಗಳಿರುತ್ತೆ ಅದರ ಪ್ರಕಾರ ನಿಮ್ಮ ಹಣವನ್ನು ವಾಪಸ್ ತೆಗೆದುಕೊಳ್ಬೇಕಾಗುತ್ತೆ. ಆ ಏರಿಯಾದಲ್ಲಿ ಯಾರು ಸಾಮಾಜಿಕವಾಗಿ ಹೋರಾಟಗಾರರಿರ್ತಾರೆ ಅವರ ಗಮನಕ್ಕೆ ತರಬೇಕಾಗುತ್ತೆ. ಮತ್ತು ಆ ಒಂದು ಏರಿಯಾದಲ್ಲಿ ಯಾರು ರಾಜಕೀಯವಾಗಿ ಗುರುತಿಸಿಕೊಂಡಿರ್ತಾರೆ ಅವರ ಗಮನಕ್ಕೂ ತರಬೇಕಾಗುತ್ತೆ. ಇಷ್ಟೆಲ್ಲ ಮಾಡಬೇಕಂದ್ರೆ ನಿಮಗೆ ನೀವು ಸರಿಯಾದ ಪ್ರೊಟೆಕ್ಷನನ್ನು ಮಾಡ್ಕೋಬೇಕು. ಅವರು ಭಯ ಪಡಿಸ್ತಾರೆ ಹಾಗೆ ಹೀಗೆ ಅಂತ, ಭಯ ಪಡ್ಕೊಳ್ಬೇಡಿ. ನಿಮ್ಮ ರಕ್ಷೆಯನ್ನು ನೀವು ಮಾಡಿಕೊಂಡು ನಿಮ್ಮ ಹಣವನ್ನು ವಾಪಸ್ ತಗೊಳ್ಳಿ. ಇಲ್ಲವಾದಲ್ಲಿ ಏನಾಗುತ್ತೆ ಅಂದರೆ ಇವರು ಮತ್ತೆ ಈ ಸಮಾಜದಲ್ಲಿ ಮತ್ತೆ ಬೇರೆ ಬೇರೆ ಜನರಿಗೆ ವಂಚಿಸ್ತಾರೆ, ಇವರು ಹೆಚ್ಚಾಗ್ತಾರೆ. ಅದನ್ನು ಅಲ್ಲಿಗೆ ನಿಲ್ಲಿಸಬೇಕಾಗತ್ತೆ. ಇದನ್ನು ಸರಿಯಾಗಿ ತಿಳಿದುಕೊಳ್ಳಿ. ಇನ್ನು ಈ ಒಂದು ಸೆಪ್ಟೆಂಬರ್ ಮಾಸದಲ್ಲಿ ಗ್ರಹಗಳ ಸಂಚಾರ ಯಾವ ರೀತಿ ಇದೆ ಅಂದರೆ, ಸೂರ್ಯಗ್ರಹ, ಮುಖ್ಯವಾಗಿ ಸೂರ್ಯಗ್ರಹ ಸಿಂಹ ರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಗ್ರಹಗಳಲ್ಲಿಯೇ ಸೂರ್ಯಗ್ರಹ ಮುಖ್ಯ ಗ್ರಹ. ಬುಧ ಗ್ರಹ ಸಿಂಹರಾಶಿಯಲ್ಲಿ 7ನೇ ದಿನಾಂಕದವರೆಗೆ ಸಂಚರಿಸ್ತಾರೆ. ಆನಂತರ 26ನೇ ದಿನಾಂಕದವರೆಗೆ ಕನ್ಯಾ ರಾಶಿಯಲ್ಲಿ ಸಂಚರಿಸ್ತಾರೆ. ಆನಂತರ ತುಲಾ ರಾಶಿಯಲ್ಲಿ ಸಂಚರಿಸ್ತಾರೆ. ಈ ಒಂದು ಮಾಸದಲ್ಲಿ 3 ರಾಶಿಯಲ್ಲಿ ಬುಧ ಗ್ರಹದ ಸಂಚಾರ ಆಗಲಿದೆ. ಶುಕ್ರ ಗ್ರಹ ತುಲಾ ರಾಶಿಯಲ್ಲಿ ಸಂಚಾರ, ಕುಜಗ್ರಹ 18ನೇ ದಿನಾಂಕದವರೆಗೆ ಮಿಥುನ ರಾಶಿಯಲ್ಲಿ ಸಂಚಾರ. ಆನಂತರ ಕಟಕ ರಾಶಿ ಕುಜನ ನೀಚ ಸ್ಥಾನವಾದಂತಹ ನೀಚಾವಸ್ಥೆಯಲ್ಲಿ ಸಂಚಾರ. ಅಲ್ಲಿ ಗುರುಗ್ರಹ ಉಚ್ಚ ರಾಶಿಯಲ್ಲಿ ಉಚ್ಚ ಗುರುವಾಗಿ ಸಂಚಾರ ಕಟಕ ರಾಶಿಯಲ್ಲಿ ಆಗಲಿದ್ದು, ಕುಜ ಮತ್ತು ಗುರುಗ್ರಹದ ಕಂಜಂಕ್ಷನ್ ಕಟಕ ರಾಶಿಯಲ್ಲಿ ವಿಶಿಷ್ಟವಾದಂತಹ ಅಪರೂಪದ ಒಂದು ಸಂಯೋಗ ಆಗಲಿದೆ. ಶನಿಗ್ರಹ ವಕ್ರ ಸಂಚಾರ ಮೀನರಾಶಿಯಲ್ಲಿ ಆಗಲಿದ್ದು, ಕುಂಭ ರಾಶಿಯಲ್ಲಿ ರಾಹುಗ್ರಹ, ಕೇತುಗ್ರಹ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಸಂಚಾರ ಹೀಗಿದೆ. 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೇನೆ.
ಪರಿಹಾರದ ವಿಷಯವಾಗಿ ಭಾನುವಾರದಂದು ವಾರದಲ್ಲಿ ಬರುವಂತಹ ನಾನು ಅಪ್ಲೋಡ್ ಮಾಡುವಂತಹ ವಾರದ ವಿಜಯ ವಿಡಿಯೋವನ್ನು ಎಲ್ಲರೂ ನೋಡಿ ಅದರಲ್ಲಿರುವಂತಹ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ಪರಿಹಾರದಲ್ಲಿ ಬಹಳ ಒಂದು ಎಫೆಕ್ಟಿವ್ ಆಗಿ ಪರಿಹಾರವಾಗಿ ನಿಮಗೆ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಸಪೋರ್ಟಿವ್ ಆಗಿ ಆ ನಕ್ಷತ್ರ ಫಲವನ್ನು ನೀಡುತ್ತೆ. ಆ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರು ನೋಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ತುಲಾ ರಾಶಿಯವರಿಗೆ ಸೆಪ್ಟೆಂಬರ್ ಮಾಸದಲ್ಲಿ ರಾಶಿಯಲ್ಲಿ ಶುಕ್ರ ಗ್ರಹ ಪ್ರವೇಶ ಆಗಿ ಸಂಚಾರ ಮಾಡೋದ್ರಿಂದ ವರ್ಷದಲ್ಲಿ ಒಂದು ಬಾರಿ ನಿಮ್ಮ ರಾಶಿಯನ್ನು ಪ್ರವೇಶಿಸಿ ಶುಕ್ರ ಗ್ರಹ ಒಳ್ಳೆ ಫಲಗಳನ್ನು ನೀಡುವಂಥದ್ದಾಗಿರುತ್ತೆ. ಶುಕ್ರನ ಪ್ರಭಾವದಿಂದ ನೀವು ಉತ್ಸಾಹದಿಂದ ಇರುವಂತೆ, ಅಟ್ರಾಕ್ಟಿವ್ ಆಗಿ ಇರುವಂತೆ, ಸಂತೋಷದಿಂದಿರುವಂತೆ, ಆರೋಗ್ಯ ಸಮಸ್ಯೆಗಳಿದ್ದರೂ ಆರೋಗ್ಯದ ಸುಧಾರಣೆ ಆಗುವಂತೆ, ಕೆಲಸ ಕಾರ್ಯಗಳಲ್ಲಿ ಬಹಳ ವಿಷಯಗಳಲ್ಲಿ ಅನುಕೂಲ ಆಗುವಂತೆ ಶುಕ್ರ ಗ್ರಹದ ಪ್ರಭಾವ ಆಗಲಿದೆ. ಯಾವುದೇ ವ್ಯವಹಾರ, ಮಾತು, ನಡವಳಿಕೆಗಳಿದ್ದರೂ ಇತರರನ್ನ ಅಟ್ರಾಕ್ಟ್ ಮಾಡುವಂತೆ, ಮುಖ್ಯವಾಗಿ ನೀವು ಬ್ಯೂಟಿ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿ, ಡಿಸೈನರ್ ಫೀಲ್ಡಲ್ಲಿ ಇರುವಂತಹ ಕಲೆ ಸಂಬಂಧಪಟ್ಟಂತೆ, ನೃತ್ಯ ಸಂಬಂಧಪಟ್ಟಂತೆ ಇಂಥ ಕ್ಷೇತ್ರಗಳಿಗೆ, ಆರ್ಟಿಸ್ಟ್ಗಳಿಗೆ ಒಳ್ಳೆ ಫಲಗಳನ್ನು ಶುಕ್ರ ಗ್ರಹ ನೀಡಲಿದ್ದು ಬಹಳ ಅನುಕೂಲ ಆಗುತ್ತೆ. ಹೆಸರು, ಗೌರವವನ್ನು ಹೆಚ್ಚಾಗಿ ಪಡೆದುಕೊಳ್ತೀರ. ರಾಷ್ಟ್ರಾಧಿಪತಿಯೊಂದಿಗೆ ದಶಮ ಕರ್ಮಸ್ಥಾನದಲ್ಲಿರುವಂತಹ ಸಂಚರಿಸುವಂತಹ ಗ್ರಹಗಳ ಫಲವನ್ನು ನಾವಿಲ್ಲಿ ತಿಳಿಬೇಕಾಗುತ್ತೆ. ಅಂದರೆ ದಶಮ ಸ್ಥಾನದಲ್ಲಿ ಈಗಾಗಲೇ ಗುರುಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಸೇವೆಯಿಂದಲೇ, ನಿಮ್ಮ ಶ್ರಮದಿಂದಲೇ ಹೆಸರು, ಗೌರವವನ್ನು ಪಡೆದುಕೊಳ್ಳುವಂತಹ ವರ್ಷವೂ ಆಗಿರುತ್ತೆ. ಭಾಗ್ಯಸ್ಥಾನದಲ್ಲಿ ಈಗಾಗಲೇ ಕುಜಗ್ರಹ ಸಂಚಾರ ಮಾಡ್ತಾ ಇರೋದ್ರಿಂದ ಅದೃಷ್ಟದಿಂದ ಲಾಭದ ಮಾರ್ಗಗಳು ವ್ಯಾಪಾರ ವ್ಯವಹಾರದಲ್ಲಿ ಆಗ್ಬೋದು, ಇನ್ನಿತರ ಕೆಲಸ ಕಾರ್ಯಗಳಲ್ಲಿ ತೆರೆದುಕೊಳ್ಳುತ್ತವೆ. ಅಂದರೆ 18ನೇ ದಿನಾಂಕದವರೆಗೆ ಭಾಗ್ಯಸ್ಥಾನದಲ್ಲಿ ದ್ವಿತೀಯ ಮತ್ತು ಸಪ್ತಮಾಧಿಪತಿಯಾಗಿ ಕುಜ ಸಂಚಾರ, ಹಾಗಾಗಿ ನಿಮ್ಮ ಧನಾಭಿವೃದ್ಧಿಯ ಮಾರ್ಗಗಳು ನಿಮಗೆ ತೆರೆದುಕೊಳ್ಳುತ್ತವೆ. ಅಂದರೆ 10ನೇ ಸ್ಥಾನವನ್ನು ಕುಜಗ್ರಹ 18ನೇ ದಿನಾಂಕ ಪ್ರವೇಶ ಮಾಡಲಿದ್ದು ಅಲ್ಲಿ ನೀಚ ರಾಶಿ ಕುಜನಿಗೆ ಆಗಿರೋದ್ರಿಂದ ಉಚ್ಚ ಗುರುಗ್ರಹದೊಂದಿಗೆ ನೀಚ ಭಂಗವಾಗಿ 10ನೇ ಸ್ಥಾನ ಕರ್ಮಸ್ಥಾನದಲ್ಲಿ ಸಂಚರಿಸುವಾಗ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಫಲಗಳು ದೊರೆಯೋದು ಆಗಿರುತ್ತೆ. ಅಂದರೆ ಯಾವುದೇ ಒಂದು ಧನಾಭಿವೃದ್ಧಿಯ ಮಾರ್ಗಗಳು ನಿಮಗೆ ಇಲ್ಲಿ ಸಿಗುವಂತೆ ಮತ್ತು ಇದರಿಂದ ಅನುಕೂಲಗಳೇ ಆಗುವಂತೆ ಕುಜಗ್ರಹದ ಪ್ರಭಾವ ಆಗಲಿದೆ. ಆದರೆ ತೃತೀಯಾಧಿಪತಿ ಮಿತ್ರರು, ಹತ್ತಿರದವರೊಂದಿಗೆ ಮತ್ತು ಸಪ್ತಮಾಧಿಪತಿಯಾದಂತಹ ಕುಜ, ದ್ವಿತೀಯಾಧಿಪತಿಯಾದಂತಹ ಕುಜ, ಉದ್ಯೋಗದಲ್ಲಿ ಸ್ವಲ್ಪ ನಿಮಗೆ ಆರ್ಗ್ಯುಮೆಂಟ್ಸ್ ಆಗಬಹುದು. ಆದರೂ ಗುರುಗಳ ಅಥವಾ ಹಿರಿಯರ ಮಾರ್ಗದರ್ಶನದಿಂದ ನಿಮಗೆ ಒಳ್ಳೆಯದಾಗುತ್ತೆ. ಅಂದರೆ ತಿಳುವಳಿಕೆಯಿಂದ ನೀವು ನಡೆದುಕೊಂಡಲ್ಲಿ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಆಗೋದಿಲ್ಲ. ದಶಮ ಸ್ಥಾನದಲ್ಲಿ ಕುಜ ಮತ್ತು ಗುರುಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ. ಇನ್ನು ಇತರ ವಿಷಯಗಳನ್ನು ನಾವು ನೋಡುವಾಗ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಮೊದಲ 2-3 ವಾರಗಳು ಹೆಚ್ಚಿನ ಸಮಸ್ಯೆಗಳಿಲ್ಲ. 17ನೇ ದಿನಾಂಕದವರೆಗೆ ಲಾಭಸ್ಥಾನದಲ್ಲಿ ಸೂರ್ಯಗ್ರಹ ಸಂಚಾರ ಆಗುವಾಗ ಒಳ್ಳೆ ಫಲಗಳನ್ನೇ ನೀಡಲಿದ್ದು ಮತ್ತು ಲಾಭಸ್ಥಾನದಲ್ಲಿ ಪ್ರಾರಂಭದ 1 ವಾರಗಳ ಕಾಲ ನಿಮ್ಮ ಅದೃಷ್ಟ ಭಾಗ್ಯಸ್ಥಾನಾಧಿಪತಿಯಾದಂತಹ ಬುಧಗ್ರಹದ ಸಂಚಾರವು ಆಗೋದ್ರಿಂದ ಹೆಚ್ಚಿನ ಲಾಭ, ಆದಾಯಕ್ಕೆ ನಿಮಗೆ ಮಾರ್ಗಗಳು ಸಿಗುವಂತೆ ಆಗುತ್ತೆ. ಅನಂತರದಲ್ಲಿ 17ನೇ ದಿನಾಂಕದ ನಂತರದಲ್ಲಿ ಸೂರ್ಯಗ್ರಹ 12ನೇ ಸ್ಥಾನವನ್ನು ಪ್ರವೇಶಿಸ್ತಾರೆ ಮತ್ತು ಬುಧಗ್ರಹ 1 ವಾರದ ನಂತರ 12ನೇ ಸ್ಥಾನವನ್ನು ಪ್ರವೇಶಿಸ್ತಾರೆ. ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಮುಖ್ಯ ನಿರ್ಧಾರಗಳು ಮೊದಲ 2-3 ವಾರಗಳಲ್ಲೇ ತೆಗೆದುಕೊಳ್ಬೇಕಾಗತ್ತೆ. ಆ ನಂತರ ನಿಮಗೆ ಅಷ್ಟು ಶುಭವಾಗಿರೋದಿಲ್ಲ. ಒತ್ತಡಗಳು, ವಿಪರೀತವಾದಂತಹ ಸ್ಟ್ರೆಸ್ಗೆ ಒಳಗಾಗುವಂತೆ ಇರುತ್ತೆ. ಬುಧಗ್ರಹ 12ನೇ ಸ್ಥಾನವನ್ನು ಪ್ರವೇಶ ಮಾಡೋದ್ರಿಂದ ವಿದೇಶದಲ್ಲಿ ಅವಕಾಶಗಳಿಗಾಗಿ ಬಯಸುವವರಿಗೆ ಅನುಕೂಲ ಆಗುತ್ತೆ. ಪ್ರಯಾಣವನ್ನು ಮಾಡಲು ಇಚ್ಛಿಸುವವರಿಗೆ ಪ್ರಯಾಣದ ಅನುಕೂಲ ಆಗುತ್ತೆ. ಅಂದರೆ ಹೊರಸ್ಥಾನದಲ್ಲಿ ಹೊರಗಿನ ವಿಷಯಗಳಿಂದ ಅನುಕೂಲಗಳು ಆಗುವಂತೆ ಇಲ್ಲಿ ಸೂರ್ಯಗ್ರಹ ಮತ್ತು
ಬುಧ ಗ್ರಹಗಳ ಪ್ರಭಾವ ಆಗಲಿದ್ದು, ಇದೇ ಮಾಸದ ಕೊನೆಯಲ್ಲಿ ಬುಧ ಗ್ರಹ ನಿಮ್ಮ ರಾಶಿಯನ್ನು ಪ್ರವೇಶಿಸಿ ಸಂಚಾರ ಮಾಡಲಿದ್ದು, ಬುಧ ಮತ್ತು ಶುಕ್ರ ಗ್ರಹಗಳು ರಾಶಿಯಲ್ಲಿ ಸಂಚರಿಸೋದ್ರಿಂದ ಬಹಳಷ್ಟು ಇಲ್ಲಿ ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ವೃತ್ತಿಪರ ಯೋಜನೆಗಳಲ್ಲಿ, ಜೀವನದಲ್ಲಿ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ, ಅದೃಷ್ಟ ವರ್ಕ್ ಆಗುವಂತೆ ಇಲ್ಲಿ ಬುಧ ಶುಕ್ರ ಗ್ರಹಗಳ ಪ್ರಭಾವ ನಿಮ್ಮ ರಾಶಿಯಲ್ಲಿ ಆಗಲಿದೆ. ಹಾಗಾಗಿ ದಶಾಭುಕ್ತಿ ಯಾರಿಗೆಲ್ಲ ಶುಭವಾಗಿರುತ್ತೆ ಅಂಥವರು ನೀವು ಈ ಒಂದು ಮಾಸದಲ್ಲಿ ಏನೇನು ಮಾಡಬೇಕು, ಕೆಲಸ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರಬೇಕು, ಅದನ್ನು ತರೋದ್ರಿಂದ ಒಳ್ಳೆಯದೇ ಆಗುತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಸಂಬಂಧಪಟ್ಟಂತೆ ಕುಜಗ್ರಹ ದಶಮ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ನೀಚ ಭಂಗ ಆಗೋದ್ರಿಂದ ಹೆಚ್ಚಿನ ಸಮಸ್ಯೆಗಳಿಲ್ಲ. ಧನಾಭಿವೃದ್ಧಿ ಸಂಬಂಧಪಟ್ಟಂತೆಯೂ ಹೆಚ್ಚಿನ ಸಮಸ್ಯೆಗಳಿಲ್ಲ. ಕುಜಗ್ರಹ ನೀಚ ಭಂಗ ಆಗೋದ್ರಿಂದ ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುತ್ತೆ. ರಾಹು ಗ್ರಹದ ಸಂಚಾರ ಮತ್ತು ಪಂಚಮಾಧಿಪತಿ ಶನಿ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಅಂದರೆ ಕಾಲವನ್ನು ವ್ಯರ್ಥ ಮಾಡಬಹುದು. ಸುಖದ ಗ್ರಹ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಹಾಗಾಗಿ ವಿದ್ಯಾರ್ಥಿಗಳು ಹೆಚ್ಚು ಓದುವುದರ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ಕುಟುಂಬ ಮತ್ತು ಸ್ನೇಹಿತರ ನಡುವೆ ಯಾವುದೇ ಹೆಚ್ಚು ಆರ್ಗ್ಯುಮೆಂಟ್ಸ್ ಮಾಡಿಕೊಳ್ಳದೆ ತಾಳ್ಮೆಯಿಂದ ಇದ್ದರೆ ಕಾರ್ಯಾನುಕೂಲಗಳು ಹೆಚ್ಚಾಗಿ ಆಗುತ್ತೆ. ಇನ್ನು ಪತಿ ಪತ್ನಿ ಸಂಬಂಧಪಟ್ಟಂತೆ ಸಪ್ತಮಾಧಿಪತಿ ನೀಚ ಆಗಿರೋದ್ರಿಂದ ಆರೋಗ್ಯದ ಸಮಸ್ಯೆಗಳು ನಿಮ್ಮ ಸಂಗಾತಿಗೆ ಬರಬಹುದು. ಆದರೆ ಗುರುವಿನೊಂದಿಗೆ ಸಂಚಾರ ಮಾಡೋದ್ರಿಂದ 18ನೇ ದಿನಾಂಕದಿಂದ ಕುಜಗ್ರಹ ಇಲ್ಲಿ ನಿಮಗೆ ಆರೋಗ್ಯ ಸಮಸ್ಯೆಗಳು ಬಂದರೂ ನಿಮಗೆ ಟ್ರೀಟ್ಮೆಂಟಿಂದ ಅನುಕೂಲ ಆಗುವಂತೆ ಅಥವಾ ಇತರರ ಮಾರ್ಗದರ್ಶನ ಸಿಗುವಂತೆ ಇಲ್ಲಿ ನಿಮಗೆ ಈ ಗ್ರಹಗಳ ಪ್ರಭಾವ ಆಗ್ಬೋದು. ನೀಚ ಭಂಗದ ಅನುಕೂಲದ ಪ್ರಭಾವಗಳು ಆಗುತ್ತೆ. ಇನ್ನು ಕೆಲವರು ಬೆಟ್ಟಿಂಗ್ ಕಟ್ಟುವುದು ಮತ್ತು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡುವುದು ಇಂಥ ಒಂದು ಒಲವು ಇರುವಂತಹ ವ್ಯಕ್ತಿಗಳಿಗೆ ನಿಮಗೆ ಲಾಸ್ ಆಗುತ್ತೆ. ಏಕೆಂದರೆ ಪಂಚಮ ಸ್ಥಾನದಲ್ಲಿ ರಾಹುಗ್ರಹ ಪಂಚಮಾಧಿಪತಿ ವಕ್ರ ಸಂಚಾರದಿಂದ ಲಾಸ್ ಆಗುವಂತಹ ಹೆಚ್ಚಿನ ಸಾಧ್ಯತೆ ಇದೆ. ಆದರೆ ಧನಾಭಿವೃದ್ಧಿ ಯಾರಿಗೆ ಆಗುತ್ತೆ ಅಂದರೆ ಕಠಿಣವಾದಂತಹ ಶ್ರಮ ಪಡುವವರಿಗೆ ಧನಾಭಿವೃದ್ಧಿ ಆಗುತ್ತೆ. ದಶಮ ಸ್ಥಾನದಲ್ಲಿ ಕುಜ ಮತ್ತು ಗುರುಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಶ್ರಮಕ್ಕೆ ತಕ್ಕಂತೆ ಫಲ ದೊರೆಯುತ್ತೆ ಮತ್ತು ನಿಮ್ಮ ಹೆಸರು ಮತ್ತಷ್ಟು ಗೌರವ ಪಡೆದುಕೊಳ್ಳುವಂತಹ ಮಾಸವು ಆಗಿರುತ್ತೆ. ಇನ್ನು ಪರಿಹಾರದ ವಿಷಯದಲ್ಲಿ ದಶಾಭುಕ್ತಿ ಸಂಬಂಧಪಟ್ಟಂತೆ ಭುಕ್ತಿ ಗ್ರಹಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ ಮತ್ತು ಆಕ್ಟಿವ್ ಆಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಎಫರ್ಟ್ ಹಾಕೋದ್ರಿಂದ ನಿಮ್ಮ ಯಾವುದೇ ಮುಖ್ಯ ಕೆಲಸ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರೋದ್ರಿಂದ ಒಳ್ಳೆಯದೇ ಆಗುತ್ತೆ. ಏನು ನೀವು ಪ್ಲ್ಯಾನ್ ಮಾಡ್ತೀರಾ, ಏನು ಕೆಲಸ ಕಾರ್ಯಗಳು ಆಗಬೇಕು ಅಂದುಕೊಳ್ತೀರಾ, ಆ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚು ಪ್ರಯತ್ನವನ್ನು ಪಡಿ, ಮನನ ಮಾಡುತ್ತಾ ಇರಿ, ವಿಶ್ವಶಕ್ತಿಗೆ ಸಂದೇಶವನ್ನು ಕಳಿಸಿ. ಒಳ್ಳೆಯದೇ ಆಗುತ್ತೆ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.